ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾಯಿದೆ. ಸೊ ರಂಗೋಲಿ ವಿಡಿಯೋನ ನೋಡ್ತಾ ಇರ್ತೀರಾ. ಸೊ ಈ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಈ ರಂಗೋಲಿ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಸೊ ಬನ್ನಿ, ಯಾವ ಥರ ರಂಗೋಲಿಯನ್ನು ಹಾಕಬೇಕು ಅಂತ ನೋಡೋಣ ಬನ್ನಿ. ಸೊ ನಾನು ಇವಾಗ ಒಂದು ಬಾಕ್ಸ್ ತೆಗೆದಿದ್ದೀನಿ. ಸೊ ಅದಾದಮೇಲೆ ಒಂದು ಎಲೆ ಥರ ಶೇಪ್ ಕೊಟ್ಟು ಅದಕ್ಕೆ ಸೈಡಲ್ಲಿ ಒಂಥರ ರಿಂಗ್ ಥರ ಮಾಡಿದ್ದೀನಿ ಮೇಲ್ಗಡೆ. ಇದಾದಮೇಲೆ ಒಳಗಡೆ ಒಂದು 4-5 ಗೆರೆ ಹಾಕಿ ರಂಗೋಲಿನ ತೆಗಿತಾ ಇದ್ದೀನಿ. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಸೊ ನಾನು 100% ಕೊಡ್ತೀನಿ, ಈ ರಂಗೋಲಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾಯಿದೆ. ಸೊ ಟೈಮಿಂಗ್ ಏನಪ್ಪ ಅಂದರೆ ಯಾವ ದಿನ ಪೂಜೆ ಮಾಡಬೇಕು, ಯಾವ ಥರ ಮಾಡಬೇಕು, ಸೊ ಇವಾಗ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ 2026 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತಾರೆ. ಟೈಮಿಂಗ್ ಏನಪ್ಪ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿದರೆ ಶ್ರೇಷ್ಠ ಅಂತೆ. ಸೊ ಆ ಬ್ರಾಹ್ಮಿ ಮುಹೂರ್ತದ ಟೈಮಿಂಗ್ ಏನಪ್ಪ ಅಂದರೆ 4:15 5:45 ಮುಕ್ತಾಯ ಆಗುತ್ತೆ ಇದು ಟೈಮಿಂಗ್ಸು. ಅಷ್ಟರೊಳಗಡೆ ಪೂಜೆ ಮಾಡಿದರೆ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದರೆ ಶ್ರೇಷ್ಠ. ಸೊ ಇಲ್ಲಿ ನೋಡ್ಬೋದು. ಸೊ ಆಲ್ಮೋಸ್ಟ್ ಎಲ್ಲ ಆಗಿದೆ. ಸೊ ಗ್ರೀನ್ ಕಲರ್ ರಂಗೋಲಿನ ಹಾಕಿ ಅದಾದಮೇಲೆ ಒಂದು 2 ಆ ಕಡೆ ಒಂದು ಈ ಕಡೆ ಒಂದು ಹೂ ಥರ ಮಾಡಿ ಎಲೆ ಥರ ಮಾಡಿ ಒಂದು ರಂಗೋಲಿನ ಹಾಕಿದ್ದೀನಿ. ಸೊ ಇದಾದಮೇಲೆ ಪೂಜೆಯನ್ನು ಜಾಸ್ತಿ ಆಡಂಬರದಲ್ಲಿ ಮಾಡಬೇಕು ಅಂತ ಏನಿಲ್ಲ. ಸೊ ಸಿಂಪಲ್ಲಾಗಿ ನೀವು ಒಂದು ಹಿತ್ತಾಳೆ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದಕ್ಕೆ ಕುಂಕುಮ ಅರಿಶಿಣವನ್ನು ಹಾಕಿ ಅದಾದಮೇಲೆ ಹಿತ್ತಾಳೆದು ಅಥವಾ ಬೆಳ್ಳಿದು ತೆಂಬಿಗೆಯನ್ನು ತೊಗೋಬೇಕಾಗತ್ತೆ. ಅದಾದಮೇಲೆ ತೆಂಬಿಗೆಯಲ್ಲಿ ಮಾವಿನ ಎಲೆ 5 ಅಥವಾ 7 ಮಾವಿನ ಎಲೆಯನ್ನು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಒಂದು ಕಾಯಿನು ಅಥವಾ ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕಿ, ಇಲ್ಲಾಂದರೆ ಮಂಗಳಕರ ವಸ್ತುವನ್ನು ಸಿಗ್ತವೆ ಅದನ್ನು ಹಾಕಬೇಕಾಗತ್ತೆ. ಖರ್ಜೂರ, ಬಾದಾಮ, ಗೋಡಂಬಿ, ಕಲ್ಲು ಸಕ್ಕರೆ, ಏನದು ಕರ್ಪೂರ, ಇದನ್ನೆಲ್ಲ ಹಾಕಬೇಕಾಗತ್ತೆ. ಸೊ ಇಲ್ಲ ಅಂದರೆ ನೀವು ಒಂದು ಕಾಯಿನ್ ಹಾಕಿ, ಇಲ್ಲಾಂದರೆ ಒಂದು ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಬಹುದು. ಇದಾದ ಮೇಲೆ ಹೂವು ಎಲ್ಲ ಏರಿಸ್ಬಿಟ್ಟು ನೈವೇದ್ಯವನ್ನು ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕಾಗತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.